ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಏನು ಯೂರಿಯಾ ರಸಗೊಬ್ಬರವೇನು ವಿತರಣೆ ಮಾಡೋದಿದ್ದು ಅದು ಅಸಮರ್ಪಕವಾಗಿ ವಿತರಣೆ ಮಾಡ್ತಾ ಇದೆ. ಅದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿಯಲ್ಲಿ ಯಶಸ್ವಿಯಾಗಿ ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ರಾಜ್ಯ ಮತ್ತು ಜಿಲ್ಲೆಯ ನಾಯಕರು ಮತ್ತು ಎಲ್ಲ ಭಾಳಷ್ಟು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಂಡು ಈ ಪ್ರತಿಭಟನೆ ಯಶಸ್ವಿಯಾಗಿಗೊಳಿಸಿದರು. ಈ ಪ್ರತಿಭಟನೆ ಮುಗಿದ ನಂತರ ಬಂದಂಥ ನಮ್ಮ ರಾಜ್ಯಾಧ್ಯಕ್ಷರು ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ನಮ್ಮ ಕಾಳಗಿಯ ಮಲ್ಲಿನಾಥ್ ಪಾಟೀಲ್ ಕಾಳಗಿ ಅವರು ನಮ್ಮ ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಕೂಡ ಇದ್ದಾರೆ. ಅವ್ರ ಮನೆಯಲ್ಲಿ ಊಟದ ವ್ಯವಸ್ಥೆ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದ್ರು. ನಡಹಳ್ಳಿ ಸಾಹೇಬರು ಕೂಡ ಭಾಳಷ್ಟು ಮೆಚ್ಚಿಕೊಂಡ್ರು. ಭಾಳಷ್ಟು ಜನ ಕಾರ್ಯಕರ್ತರು ಕೂಡ ಬಂದು ಇಲ್ಲಿ ಎಲ್ಲ ಊಟ ಉಪಹಾರ ಮಾಡಿ ಪ್ರತಿಭಟನೆ ಯಶಸ್ವಿಗೊಳಿಸೋದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಊಟದ ವ್ಯವಸ್ಥೆ ಮಾಡಿದ ಸಲುವಾಗಿ ನಮ್ಮ ಮಲ್ಲಿನಾಥ್ ಪಾಟೀಲ್ ಕಾಳಗಿಯವರು ಕೂಡ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇದೇ ರೀತಿ ಪಕ್ಷದ ಏನೇ ನಾವು ಜನರಿಗೆ ರೈತರಿಗೆ ಏನು ಅನ್ಯಾಯ ಆಗಿದೆ ಮತ್ತೆ ಯಾವುದೇ ಸಾರ್ವಜನಿಕರಿಗೆ ಏನೇ ಪ್ರತಿಭಟನೆ ಕೂಡ ಇದ್ದರೂ ಯಶಸ್ವಿಯಾಗಿ ಪಾಲ್ಗೊಂಡು ತಾವೆಲ್ಲರೂ ಸಹಕರಿಸಬೇಕಂತ ಇನ್ನೊಂದು ಸಾರಿ ವಿನಂತಿಸ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹೆಸರು? ನನ್ನ ಹೆಸರು ಶಿವರಾಜ್ ಪಾಟೀಲ್ ಅರಣಕಲ್, ಚಿಂಚೋಳಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ. ಜನತಾ ಪಕ್ಷ ರೈತರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಆಡಳಿತ ಮಾಡಿದೆ. ನಮಗೆ ರೈತನೇ ಮೂಲ. ರೈತನ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿತಕ್ಕಂಥದ್ದೇ ನಮ್ಮ ಉದ್ದೇಶ. ಕಳೆದ 2 ವರ್ಷದಿಂದ ನೋಡ್ತಾ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ರೈತನ ಬದುಕನ್ನು ಹಿಪ್ಪಿ ಮಾಡಿದ. ರೈತ ಪಾಪ ಎಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಮರಿಬಿಟ್ಟ. ಎದ್ದೇಳಕ್ಕಾಗದ ಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯ ರೈತನ ತಂದಿದ್ದಾರೆ. ರೈತನ ಸಿಟ್ಟು ಇವತ್ತು ನೆತ್ತಿಗೆ. ಈ ಸಿದ್ದರಾಮಯ್ಯನಿಗೆ ಏನು ಅಧಿಕಾರದ ಮದ ಇದೆ, ರೈತ ವಿರೋಧಿ ನಿಲುವಿದೆ. ಅದನ್ನು ಖಂಡಿಸಿ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಗೊಬ್ಬರನ ಕಾಳಸಂತೆಯಲ್ಲಿ ದಂಧೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಎಲ್ಲ ಕೆಲವು ಅಧಿಕಾರಿಗಳು ಶಾಮೀಲಾಗಿತ್ತು. ವ್ಯಾಪಾರಸ್ಥರನ್ನ ಜೊತೆಗಿಟ್ಕೊಂಡು ಲೂಟಿ ಹೊಡೆದಿದ್ದಾರೆ. ಸುಮಾರು 2-3 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಲೂಟಿ ಹೊಡೆದಿದ್ದಾರೆ. ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಚಲುವರಾಯಸ್ವಾಮಿ ಮನೆ ಇವತ್ತು ರೈತರಿಗೆ ಅನ್ಫಿಟ್ ಟು ಬಿಕಮ್ ದ ಅಗ್ರಿಕಲ್ಚರ್ ಮಿನಿಸ್ಟರ್. ರಾಜ್ಯದಲ್ಲಿ ರೈತರಿಗೆ ಗೊಬ್ಬರ ಸಮಸ್ಯೆ ಏನಿದೆಯಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪತ್ರಿಕಾಗೋಷ್ಠಿ. 8,73,000 ಮೆಟ್ರಿಕ್ ಟನ್ ಯೂರಿಯಾ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಇವರು ಕೇಳಿದ್ದೇ ಬರೀ 12,95,000. ಅದರಲ್ಲಿ 1,80,000 ಅಡ್ವಾನ್ಸ್ ಸ್ಟಾಕ್ ಇತ್ತು. ಟೋಟಲ್ ಬೇಡಿಕೆ ನೀವು 11,17,000. ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈಗಾಗಲೇ 7,73,000 ಮೆಟ್ರಿಕ್ ಟನ್ ಅನ್ಲೋಡ್ ಆಗಿದೆ. ಇನ್ನೂ 1,00,000 ಟನ್ ಟ್ರಾನ್ಸಿಟಲ್ಲಿದೆ. ಇನ್ನೂ 2 ತಿಂಗಳು ಸಮಯ ಇದೆ. ಖರೀಫ್ ಅಂದರೆ ಅಪ್ ಟು ಸೆಪ್ಟೆಂಬರ್ ಎಂಡ್ವರೆಗೆ. ಆದರೆ 2 ತಿಂಗಳಲ್ಲಿ ಸಂಪೂರ್ಣ ಗೊಬ್ಬರ ಕೊಟ್ಟರು ಕೂಡ ಇವರೇನು ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ ಇದೆ ಕಳಸಂತೆ ಮಾರಾಟ ಮಾಡಿದ್ದಾರೆ. ಹೀಗಾಗಿ ಅವ್ರು ಸಿಗಾಕೊಡ್ತೀವಿ ಅಂತ ಗೊತ್ತಾದಾಗ ಯಾವಾಗ ಭಾರತೀಯ ಜನತಾ ಪಕ್ಷ ಈ ವಿಷಯನ ಪ್ರಶ್ನೆ ಮಾಡ್ತಾರೆ, ಆವಾಗ ಇವರು ಮೋದಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ವಿಮೆ ಹಣ ಕೂಡ ರೈತರಿಗೆ ಬಂದ್ಬಿಟ್ಟಿಲ್ಲ. ಗುಲ್ಬರ್ಗ ಜಿಲ್ಲೆಗೆ ಸೀಮಿತವಾಗಿ ಸುಮಾರು 300 ಚಿಲ್ಲರೆ ಕೋಟಿ ಬಿಡುಗಡೆ ಆಗಿದೆ. ಇನ್ನೂ 300 ಚಿಲ್ಲರೆ ಕೋಟಿ ಬಿಡುಗಡೆ ಆಗಬೇಕು. ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಏನು ರೈತರ ಪರ ಹೋದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇನೆ. ಅದನ್ನು ಆದಷ್ಟು ಬೇಗ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದಾರೆ. ಫಸಲ್ ಬಿಮಾ ಯೋಜನೆ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗಬೇಕಾಗಿತ್ತು. ಅದನ್ನು ಹಾಳುಗೆಡವಿದ್ದು ಸಿದ್ದರಾಮಯ್ಯ ಸರ್ಕಾರ. ರೈತರ ಪಾಲಿನ ವಿಮಾ ಹಣ ಏನು ಕಂತು ಇರ್ತದೆ, ಇನ್ಸ್ಟಾಲ್ಮೆಂಟ್ಗೆ ಅದು ಮಿನಿಮಮ್ ಅಮೌಂಟ್ ಇರ್ತದೆ, ಅದು ರೈತರು ಕಟ್ತಾರೆ. ರಾಜ್ಯ ಸರ್ಕಾರದ ಪಾಲಿರ್ತದೆ, ಇವ್ರು ಕಟ್ಟಬೇಕು. ಹೀಗಾಗಿ ಎಲ್ಲ ಕಡೆಗೆ ಫಸಲ್ ಬಿಮಾ ಯೋಜನೆ ಹಾಳಾಗಲಿಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಸರ್ಕಾರ. ತಮ್ಮ ಹೋರಾಟ ಏನು ಮುಂದುವರಿಸ್ತಾರೆ? ಖಂಡಿತವಾಗಿ ಇದು ಆರಂಭ ಅಷ್ಟೇ. ಮುಂಬರ್ತಕ್ಕಂಥ ವಿಧಾನಸಭೆಯಲ್ಲಿ ರೈತರ ವಿಷಯ ಬಿಟ್ಟು ಬೇರೆ ಚರ್ಚೆ ಆಗ್ಬಿಡೋದು. ಸೇರಿಸಿ ಬೇರೆ ಚರ್ಚೆ ಆಗಿದ್ರೆ ಮೂರನೇ ಮಾಡಿದ್ರೆ ಯಾವನು ಕುಂದ್ರಿಗೆ ಬಿಡಲ್ಲ.
ಕರ್ನಾಟಕದ ಯಾವ ರಸ್ತೆ ಮೇಲೆ ಓಡಾಡ್ಲಿಕ್ಕೆ ಬಿಡೋದು ರೈತನ ಬಾರ್ಕೋಲ್ ರೆಡಿಯಾಗಿದೆ ಚಾಟಿ ಹೊಡಿತಕ್ಕಂಥ ಕೆಲಸ ಮಾಡಿ ಥ್ಯಾಂಕ್ ಯು.